ಚಿಕ್ಕ ಅವ್ರಿಗೆ ಹಾಯ್ ಹಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಇವತ್ತಿನ ಒಂದು ಹಾರರ್ ಸ್ಟೋರಿಯಲ್ಲಿ ನಾನು ನಿಮಗೆ ಹೇಳಲು ಹೊರಟಿರುವುದು ಹೇಗೆ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ನೈಟ್ ಮಲ್ಕೊಂಡ್ರೆ ಅವನು ಅರ್ಲಿ ಮಾರ್ನಿಂಗ್ ಜೈಪುರ್ನಲ್ಲಿ ಎದ್ದೇಳ್ತಿರ್ತಾನೆ. ಸೊ ಗೈಸ್, ಈ ಒಂದು ಹಾರರ್ ಸ್ಟೋರಿಗೆ ನಾವು ಯಾವುದೇ ಥರ ಲೇಟ್ ಮಾಡದೆ ಡೈರೆಕ್ಟ್ ಜಂಪ್ ಇನ್ ಆಗೋಣ. ಸೊ ಗೈಸ್, ಬೆಂಗಳೂರಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅವನಿಗೆ ಅಮೇರಿಕಾಗೆ ಪ್ರಮೋಷನ್ ಆಗಿರುತ್ತೆ. ಸೊ ಇವನು ಅಲ್ಲಿ ಹೋಗಿ ಶಿಫ್ಟ್ ಆಗ್ತಾನೆ ಅಮೇರಿಕಾಗೆ. ಅಲ್ಲಿ ಹೋಗಿ ಕಂಪ್ನಿಯಲ್ಲಿ ಇವನು ವರ್ಕ್ ಮಾಡ್ತಿರ್ಬೇಕಾದ್ರೆ ನೋಡಿ, ಇವಾಗ ಟೀ ಬ್ರೇಕ್ ಎಲ್ಲ ಬಿಡುತ್ತದಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಇವನು ಕ್ಯಾಂಟೀನ್ನಲ್ಲಿ ಹೋಗಿ ಕೂಳ್ತಿರ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ಜನರನ್ನೆಲ್ಲ ಇವನು ಅಬ್ಸರ್ವ್ ಮಾಡ್ತಾನೆ. ಹೇಗೆ ಅಲ್ಲಿರ್ತಕ್ಕಂಥ ಬಣ್ಣ ಇರ್ಬೋದು, ಕಲರ್ಸ್ ಡ್ರೆಸ್ ಇರಬಹುದು, ಸ್ಟೈಲ್ ಇರ್ಬೋದು, ಅದನ್ನೆಲ್ಲ ಇವನು ನೋಡ್ತಾ ಇದ್ದಾನೆ. ಸೊ ಇವನಿಗೆ ತುಂಬ ಖುಷಿ ಆಗುತ್ತದೆ. ಬಟ್ ಅಲ್ಲೇ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಗೈಸ್. ಅವನ ಕೈಯಲ್ಲಿ ತಾಯಿತಗಳಿದ್ದಾವೆ, ಹಣೆಯಲ್ಲಿ ದೊಡ್ಡ ಕುಂಕುಮ ಇದೆ, ಆ್ಯಂಡ್ ಕೊರಳಲ್ಲಿ ಸಹ ತಾಯಿತ ಇದೆ. ಯಾವ ಥರ ಕಾಣ್ತಾ ಇರ್ತಾನಂದ್ರೆ, ಈ ಆಮೀರ್ ಖಾನ್ ಮೂವಿ PKಯಲ್ಲಿ ಹೇಗೆ ತಾಯಿತಗಳನ್ನು ಸುತ್ತಕೊಂಡಿರ್ತಾನಲ್ಲ, ಆ ಥರ ಆ ವ್ಯಕ್ತಿ ಸುತ್ತಕೊಂಡಿರ್ತಾನೆ. ಸೊ ಇವನಿಗೆ ಒಂಥರ ಕ್ಯೂರಿಯಾಸಿಟಿ, ಏನಿದು ಈ ವ್ಯಕ್ತಿ ಈ ಥರ ಭಾರತದವನು ಕಾಣ್ತಾ ಇದ್ದಾನೆ, ಆ್ಯಂಡ್ ಇವನ ಕೈಯಲ್ಲಿ ಇಷ್ಟೆಲ್ಲ ತಾಯಿತಗಳು ಹೇಗಿದ್ದಾವೆ, ಕಂಪ್ನಿ ಹೇಗೆ ಇವನಿಗೆ ಪರ್ಮಿಷನ್ ಕೊಡ್ತು ಅಂತ. ಯಾಕಂದರೆ ಗೈಸ್ ನೋಡಿ, ಅಲ್ಲೆಲ್ಲ ಇವತ್ತನ್ನೆಲ್ಲ ಫಾಲೋ ಮಾಡೋದಿಲ್ಲ. ನಮ್ಮ ಭಾರತದಲ್ಲಿ ಓಕೆ, ಒಂದು ಚಾನ್ಸ್ ಒಪ್ಕೋಬೋದು ನಾವು. ಬಟ್ ಇಲ್ಲಿ ಸಹ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಕೆಲವೊಂದು ಕಡೆ ಪರ್ಮಿಷನ್ ಇರೋದಿಲ್ಲ. ಬಟ್ ಇವನಿಗೆ ಹೇಗೆ ಅಲ್ಲಿ ಪರ್ಮಿಷನ್ ಕೊಟ್ಟರು ಅಂತ ಇವನಿಗೆ ಒಂಥರ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗಿಬಿಡುತ್ತದೆ. ಸೊ ಇವನು ಅಲ್ಲಿಗೆ ಹೋಗ್ತಾನೆ. ಹೋಗಿ ಹಾಯ್ ಹೆಲೋ ಅಂತಾನೆ ಅವನ ಒಂದು ಟೇಬಲ್ ಮೇಲೆ ಕೂತ್ಕೊಂಡು. ಅಂದಾಗ ಆ ವ್ಯಕ್ತಿ ಸಹ ಮಾತಾಡ್ತಾನೆ ಹಿಂದಿಯಲ್ಲಿ. ಸೊ ಆವಾಗ ಇವನು ಕೇಳ್ತಾನೆ ಅವನಿಗೆ, ಯಾಕೆ ನೀವು ಈ ಥರ ಒಂದು ತಾಯಿತಗಳನ್ನೆಲ್ಲ ಹಾಕೊಂಡಿದ್ದಾರಲ್ಲ, ನಾರ್ಮಲಿ ನೋಡಿ ನಿಮ್ಗೇನಾದರೂ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ಅವರು, ನೀವು ಏನೋ ಒಂದು ದೊಡ್ಡ ವ್ಯಕ್ತಿ ಇರಬೇಕು, ಆರ್ ನಿಮ್ಮ ಸ್ಕಿಲ್ಸ್ ಭಾಳ ಇರಬೇಕು. ಅಲ್ಲಿ ಏನಂದರೆ ಗೈಸ್, ಈ ಧರ್ಮ ಜಾತಿ ಅನ್ನೋಕಿನ ಸ್ಕಿಲ್ಸ್ಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ಅವನಂತಾನೆ. ಅಂದಾಗ ಆ ವ್ಯಕ್ತಿ ಅಂತಾನೆ, ನೋಡಿ ಇದರ ಹಿಂದೆ ಒಂದು ರೋಚಕ ಕತೆ ಇದೆ, ನಿಮ್ಮ ಹತ್ರ ಟೈಮ್ ಇದ್ದರೆ ಹೇಳಿ, ನಾನು ನಿಮಗೆ ಸ್ಟೋರಿ ಹೇಳ್ತೀನಿ, ಇಲ್ಲ ಅಂದರೆ ಮತ್ತೆ ಎಂದಾದರೂ ಭೇಟಿ ಆಗೋಣ ಅಂತ ಹೇಳ್ತಾನೆ. ಆಗ ಈ ಒಂದು ವ್ಯಕ್ತಿಯಲ್ಲಿ ಒಂಥರ ತಲೆಯಲ್ಲಿ ಹುಳ ಬಿಟ್ಟಂಗಾಗಿತ್ತಲ್ಲ ಈ ಬೆಂಗಳೂರು ಇಂಜಿನಿಯರಿಗೆ. ಸೊ ಅವನಂತಾನೆ, ಇಲ್ಲ ನನ್ನ ಹತ್ರ ಟೈಮ್ ಇದೆ ಹೇಳಿ, ಇಲ್ಲಾಂದರೆ ನನಗೆ ಈ ಒಂದು ಸ್ಟೋರಿ ಕೇಳದೆ ಹೋದರೆ 4-5 ದಿನ ನಿದ್ದೆನೇ ಬರೋದಿಲ್ಲ ಅಂತ ಅಂತಾರೆ. ಆಯಿತು ಅಂತ ಆ ವ್ಯಕ್ತಿ ಹೇಳಲು ಸ್ಟಾರ್ಟ್ ಮಾಡ್ತಾನೆ ಸ್ಟೋರಿ. ಹೀಗೆ ನಾನು ಹೈದರಾಬಾದ್ನಲ್ಲಿ ಎಜುಕೇಷನ್ ಮಾಡ್ತಾ ಇದ್ದೆ. ನನ್ನ ಮನೆ ಬಂದುಬಿಟ್ಟು ಜೈಪುರ್ದು, ನಾನು ಜೈಪುರ್ನವನು. ನಾನೇನಂದರೆ ಹೈದರಾಬಾದ್ನಲ್ಲಿ ಎಜುಕೇಷನ್ ಮಾಡ್ತಿರ್ಬೇಕಾದ್ರೆ ನಮ್ಮ ಒಂದು ಏನಿರ್ತಾವಲ್ಲ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಲ್ಲ ಕಲಿತಾ ಇದ್ದೆ. ನಾನು ಕಲಿತಿರ್ಬೇಕಾದ್ರೆ ನಂದು 3 ವರ್ಷದ ಎಂಡ್ನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗೆ ನಾನು ಸೆಲೆಕ್ಟ್ ಆಗ್ತೀನಿ. ಸೊ ಸೆಲೆಕ್ಟ್ ಆದ ತಕ್ಷಣ ನಮ್ಮದು ಎಕ್ಸಾಮ್ ಎಲ್ಲ ಮುಗಿಯುತ್ತೆ, ಸ್ವಲ್ಪ ಟ್ರೈನಿಂಗ್ ಎಲ್ಲ ತೊಗೊಂಡಿರ್ತಾರೆ. ಆಮೇಲೆ ಹೀಗೆ ನಾವು ಫುಲ್ ಟೈಮ್ ಜಾಬ್ಗೂ ನಂದು ಬೆಂಗಳೂರಿಗೆ ಶಿಫ್ಟ್ ಆಗಿರುತ್ತೆ. ಸೊ ನನಗೆ ಅಲ್ಲಿ ಅಲಾಟ್ಮೆಂಟ್ ಆಗಿದೆ ಸೀಟ್. ಬಟ್ ಆ ಟೈಮ್ನಲ್ಲಿ 1.5 ತಿಂಗಳು ನನಗೆ ಲೀವ್ಸ್ನ ಸಿಕ್ಕಿರ್ತವೆ. ಸೊ ನಾನು ಜೈಪುರ್ ಮನೆಗೆ ಬರ್ತೀನಿ. ಬಂದು ನನ್ನ ಫ್ರೆಂಡ್ಸ್ಗೆಲ್ಲ ಭೇಟಿ ಆಗ್ತೀನಿ, ನನ್ನ ತಂದೆ ತಾಯಿಗಳಿಗೆಲ್ಲ ಭೇಟಿಯಾಗಿ ಊಟ ಮಾಡಿ ಎಲ್ಲ ನಡೀತಿರುತ್ತೆ. ಆ್ಯಂಡ್ ನನಗೇನೆಂದರೆ, ನಾನು ಒಂದು ಕಾಲೇಜ್ನ ಡೇಸ್ನಲ್ಲಿ ಸಿಗರೇಟ್ ಸೇದೋದನ್ನು ಕಲ್ತಿರ್ತೀನಿ. ಸೊ ಅವಾಗವಾಗ ನೈಟ್ ನಾನು ಬಾಲ್ಕನಿಯಲ್ಲಿ ಹೋಗಿ ಸಿಗರೇಟ್ನ ಸೇದ್ತಾ ಇರ್ತೀನಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಕದ ಮನೆಯ ಒಂದು ಗ್ಯಾಲರಿಯಲ್ಲಿ ಒಬ್ಬ ಹುಡುಗಿ ನಿಂತಿರ್ತಾಳೆ, ಸುಂದರ ಹುಡುಗಿ. ಅವಳು ನನ್ನನ್ನೇ ನೋಡ್ತಾ ಇರ್ತಾಳೆ, ನಾನು ಅವಳನ್ನೇ ನೋಡ್ತಾ ಇರ್ತೀನಿ. ಹೀಗೆ ಐ ಕಾಂಟ್ಯಾಕ್ಟ್ ಆಗುತ್ತದೆ. ಅಂದರೆ ನಾನು ಮೊದಲೆಂದು ಈ ಹುಡುಗಿಯನ್ನು ಇಲ್ಲಿ ನೋಡಿರಲಿಲ್ಲ. ಸೊ ನಾವು ಇಲ್ಲಿ ಶಿಫ್ಟ್ ಆಗಿ ಒಂದು 5-6 ವರ್ಷ ಆಗಿರುತ್ತದೆ. ನನ್ನ ಕಾಲೇಜಸ್ ಎಲ್ಲ ಬೆಂಗಳೂರು, ಹೈದರಾಬಾದ್ ಆ ಕಡೆ ಆಗಿರುತ್ತದೆ, ದೆಹಲಿ ಈ ಥರ. ನಾನು ನಮ್ಮ ಊರಲ್ಲಿರೋದೇ ಬಹಳ ಕಮ್ಮಿ. ಸೊ ನನಗೆ ಒಂಥರ ಏನಿದು ಇಷ್ಟು ಬ್ಯೂಟಿಫುಲ್ ಹುಡುಗಿ ಇದ್ದಾಳಲ್ಲ ಇಲ್ಲಿ ಅಂತ. ನಾನು ಡೈಲಿ ನೈಟ್ ಸಿಗರೇಟ್ ಸೇದೋಕ್ಕೆ ಬಾಲ್ಕನಿಗೆ ಬಂದರೆ ಅವಳು ಬಂದು ನಿಂತಿರ್ತಾಳೆ ಪ್ರತಿ ಸಾರಿ. ಸೊ ಹೀಗೆ ಐ ಕಾಂಟ್ಯಾಕ್ಟ್ ಆಗಿ ಇಬ್ಬರು ಮಾತಾಡಲು ಸ್ಟಾರ್ಟ್ ಮಾಡ್ತೀವಿ. ಆವಾಗ ಅವಳು ನನಗೆ ಕೇಳ್ತಾಳೆ. ಆ್ಯಂಡ್ ಗೈಸ್, ನಾನು ಇಲ್ಲಿ ಹೇಳೋದು ಮರ್ತಿದ್ದೀನಿ, ಇದು 2004-5 ಘಟನೆ ಆಗಿದೆ. ಸೊ ಅವಳು ಇವನಿಗೆ ಕೇಳ್ತಾಳೆ, ಯಾರು ನೀನು, ಹೇಗಿಲ್ಲಿ ಬಂದಿದ್ದೀಯಾ ಏನು ಅಂತ ಕೇಳ್ತಾಳೆ. ಆವಾಗ ಅವನಂತಾನೆ, ಹೀಗೆ ಇದೇ ನನ್ನ ಮನೆ ಆಗಿದೆ. ಸೊ ನಾನು ಹೈದರಾಬಾದ್ನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. 3 ವರ್ಷ ನಾನು ಈ ಕಡೆ ಬಂದೇ ಇಲ್ಲ. ಸೊ ಫಸ್ಟ್ ಟೈಮ್ ಇವಾಗ ಬಂದಿದ್ದೀನಿ. ನಮ್ಮ ಫಾದರ್ ಅಲ್ಲಿ ನನ್ನನ್ನು ಭೇಟಿ ಆಗೋಕ್ಕೆ ಬರ್ತಾ ಇದ್ರು. ಇವಾಗ ನಾನು ಜಾಬ್ ಸಿಕ್ಕಿದೆ ನನಗೆ ಎಲ್ಲಿ ಬೆಂಗಳೂರಲ್ಲಿ. ಸೊ ನಾನು ಹೋಗಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ದಿನ ಫಾದರ್ ಮದರ್ ಜೊತೆ ಎಂಜಾಯ್ ಮಾಡ್ಬೇಕಂತ ಬಂದಿದ್ದೀನಿ ಅಂತ ಹೇಳಿ. ಸೊ ಇವಾಗ ಇವನು ಕೇಳ್ತಾನೆ ಆಕೆಗೆ,
ಏನು ನೀನ್ ಯಾರು, ನಿನ್ನನ್ನು ನಾನು ಎಂದು ಇಲ್ಲಿ ಮೊದಲು ನೋಡೇ ಇಲ್ಲಲ್ಲ ಅಂತ. ಅವಾಗ ನಾನು ಸೂಟಿಯಲ್ಲಿ ಬಂದಿರ್ತೀನಿ ಅಂದಾಗ ಆ ಹುಡುಗಿ ಅಂತಾಳೆ, ಜಸ್ಟ್ ನಾನು ಕೆಲವೇ ದಿನಗಳ ಹಿಂದೆ ಶಿಫ್ಟ್ ಆಗಿದ್ದೀನಿ ಇಲ್ಲಿ ಅಂತ. ಸೊ ಇಬ್ಬರ ನಡುವೆ ಹೀಗೆ ಗಾಯ್ಸ್ ಫ್ರೆಂಡ್ಶಿಪ್ ಎಲ್ಲ ಆಗುತ್ತೆ, ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತದೆ. ಇವಾಗ ಫೈನಲಿ ಏನಾಗುತ್ತದೆ ಅಂದರೆ ಇವನು ಬೆಂಗಳೂರಿಗೆ ಬರುವ ದಿನ ಬರುತ್ತದೆ. ಸೊ ಅವಾಗ ಇವನು ಆಕೆಗೆ ಹೋಗಿ ಹೇಳ್ತಾನೆ, ನೋಡು ಹೀಗೆ ನಾನು ನಾಳೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಬೆಂಗಳೂರಿಗೆ ಹೋಗಬೇಕು, ನಾನು ಅಲ್ಲಿ ಜಾಯ್ನಿಂಗ್ ಮಾಡಬೇಕು. ಆ್ಯಂಡ್ ಅವಾಗ ನಾವು ಭೇಟಿ ಆಗೋಣ, ಮಾತಾಡೋಣ ಅಂದರೆ ಗೈಸ್ ಅಂದಿನ ಟೈಮ್ನಲ್ಲಿ ಫೋನ್ ಎಲ್ಲ ಇರಲಿಲ್ಲ. ಸೊ ಅವನಂತಾನೆ ಆಕೆಗೆ, ನೋಡು ನಾನು ಯಾವಾಗ ಸೂಟಿಯಲ್ಲಿ ಬರ್ತೀನಲ್ಲ ಅವಾಗೆಲ್ಲ ನಾವು ಮಾತಾಡೋಣ, ಆ್ಯಂಡ್ ಪತ್ರ ಅದು ಇದ್ರೆ ನೀನು ಬರೆದು ಹಾಕುತ್ತ ಬಾ ಅಂತ ಹೇಳಿ. ಆ್ಯಂಡ್ ಅವನಂತಾನೆ, ನಿನಗೆ ಟೈಮ್ ಸಿಕ್ಕರೆ ನೀನು ಬೆಂಗಳೂರಿಗೆ ಬಾ, ನಾನು ಅಡ್ರೆಸ್ ಕೊಟ್ಟಿರ್ತೀನಿ ಅಂತ ಹೇಳಿ ಇವನು ಈ ಒಂದು ಬ್ಯಾಗ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತನ್ನ ತಂದೆ ಮತ್ತು ತಾಯಿಯ ಜೊತೆ ಇವನು ಏರ್ಪೋರ್ಟಿಗೆ ಬರ್ತಾನೆ. ಏರ್ಪೋರ್ಟಿಗೆ ಬಂದು ಇವರು ಇವಾಗ ಬೆಂಗಳೂರಿಗೆ ಬರ್ತಾರೆ. ಬಂದು ಗಾಯ್ಸ್ ಹೇಳ್ತೀನಿ, ತಂದೆ ತಾಯಿ ಎಲ್ಲ ಟಾಟಾ ಬಾಯ್ ಬಾಯ್ ಮಾಡಿ ಅವರು ಮನೆಗೆ ಹೋದರು. ಇವನು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಅಲ್ಲಿ ಒಂದು ಆಫೀಸ್ನಲ್ಲಿ ಜಾಯಿನ್ ಆಗಿ HR ಮಾತಾಡಿ, HR ಅವರು ಇವನ ಬಗ್ಗೆ ಸ್ವಲ್ಪ ಅಂದರೆ ಗೈಸ್ ಇವಾಗ ಏನಾದರೂ ಒಂದು ಕಂಪ್ನಿಗೆ ನಾವು ಸೆಲೆಕ್ಟ್ ಆಗಬೇಕಂದ್ರೆ ದೊಡ್ಡ ಕಂಪ್ನಿಲಿ ಇಂತಿಷ್ಟು ದಿನ ಅಂತ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಆ್ಯಂಡ್ ಅವ್ರದ್ದು ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ಸ್ಕಿಲ್ಸ್ ಇವನ ಹತ್ರ ಇದ್ದಾವೆ ಅಂತ. ಸೊ ಈ ಸ್ಕಿಲ್ಗಳಲ್ಲಿ ಇವನು ಹೈ ಕ್ವಾಲಿಟಿ ಪರ್ಸನ್ ಇರ್ತಾನೆ, ಅಂದರೆ ಹೆವಿ ಅಚೀವ್ಮೆಂಟ್ಸ್ ಮಾಡಿರ್ತಾನೆ. ಅಂದರೆ ಅಲ್ಲಿ ಒಂದು ಬೋರ್ಡ್ ಇರುತ್ತೆ ಗೈಸ್, ಆ ಬೋರ್ಡ್ನಲ್ಲಿ ಇವನ ಹೆಸರು ಟಾಪ್ನಲ್ಲಿ ಇರುತ್ತೆ. ಸೊ ಹಾಗಾಗಿ HR ಸಹ ಫುಲ್ ಇಂಪ್ರೆಸ್ ಆಗಿರ್ತಾರೆ. ಇವನ ಡೆಸ್ಕ್ ಮತ್ತು ಎಲ್ಲ ತೋರಿಸಿ ಕೂಡಲೇ ಅದೇ ಒಂದು ಕಂಪ್ನಿಯ ಕೆಲವೊಂದಿಷ್ಟು ರೂಮ್ಗಳಿರ್ತವೆ, ಈ ಕ್ವಾರ್ಟರ್ಸ್ ಟೈಪ್ ಅವ್ರದ್ದು ಸಿಸ್ಟಮ್ ಇರುತ್ತೆ. ಸೊ ಅದನ್ನೆಲ್ಲ ಜರ್ಮನಿ ವ್ಯಕ್ತಿಗಳೆಲ್ಲ ಡಿಸೈನ್ ಮಾಡಿರ್ತಾರಂತೆ ಗೈಸ್ ಬಂದು. ಸೊ ಇವಾಗ ಇವನು ಅಲ್ಲಿಗೆ ಹೋದರೆ ಅಲ್ಲಿ ಒಬ್ಬ ವಾಚ್ಮೆನ್ ಇರ್ತಾನೆ. ಆ ವಾಚ್ಮೆನ್ಗೆ ಇವನು ತನ್ನ ಒಂದು ಅಡ್ರೆಸ್ ಎಲ್ಲ ಕೊಟ್ಟು ಸೈ ಎಲ್ಲ ಮಾಡ್ತಾರೆ ಗೈಸ್. ಇವಾಗ ಏನಂದರೆ ರೂಮ್ನಿಂದ ಹೊರಗೆ ಬರಬೇಕಾದ್ರೂ ವಾಚ್ಮೆನ್ ಕಡೆ ಸೈ ಮಾಡಬೇಕು, ಆ್ಯಂಡ್ ಒಳಗೆ ಹೋಗಬೇಕಾದ್ರೂ ಸೈ ಮಾಡಿ ಹೋಗಬೇಕು, ಈ ಸಿಸ್ಟಮ್ ಇರುತ್ತದೆ. ಸೊ ಆಯಿತು ಅಂತ ಇವನು ಸೈ ಎಲ್ಲ ಮಾಡಿ ನೈಟ್ ಬಂದು ಮಲ್ಕೋತಾನೆ ತನ್ನ ರೂಮ್ನಲ್ಲಿ. ಮಲ್ಕೊಂಡ ತಕ್ಷಣನೇ ಗೈಸ್ ಹೇಳ್ತೀನಿ ನಾನು ನಿಮಗೆ, ಮಾರ್ನಿಂಗ್ ಇವನು ಎದ್ದು ಅತ್ತ ಕಡೆ ಇತ್ತ ಕಡೆ 4 ಕಡೆ ನೋಡ್ತಾನೆ. ಇವನು ಗೋಡೆಗಳಲ್ಲೆಲ್ಲ ನೋಡಿದರೆ ಇದು ಜೈಪುರ್ನ ಮನೆ ಆಗಿರುತ್ತದೆ. ಇವನಿಗೆ ಶಾಕ್, ಅಲ್ಲ ನಾನು ಅಲ್ಲಿ ಹೋಗಿ ಡ್ಯೂಟಿಯನ್ನು ತಗೊಂಡು ನೈಟ್ ಅಲ್ಲಿ ಮಲ್ಕೊಂಡ್ರಿ, ಇಲ್ಲಿ ಹೇಗೆ ಬಂದೆ ನಾನು ಜೈಪುರ್ಗೆ ಅಂತ ಇವನಿಗೆ ಒಂಥರ ಕ್ವಶನ್ಸ್. ಸೊ ಇವನು ಇಳಿದು ಗಾಯ್ಸ್ ಕೆಳಗಡೆ ಬರ್ತಾನೆ. ಇವಾಗ ಅಂದರೆ ಇವೊಂದು ಮಹಡಿ ಮೇಲ್ಮನೆ ಇರುತ್ತದೆ, ಮೇಲ್ಮಹಡಿಯಲ್ಲಿ ಇರ್ತಿರ್ತಾನೆ. ಕೆಳಗಡೆ ಬಂದರೆ ಸೋಫಾ ಎಲ್ಲ ಇರುತ್ತದೆ, ಹೀಗೆ ರೌಂಡ್ ತಿರುಗಿ ಬರುತ್ತೆ ನೋಡಿ ಗಾಯ್ಸ್, ಆ ಥರ ಮೆಟ್ಲುಗಳಿರ್ತವೆ. ಇಳಿದು ಬಂದರೆ ತಂದೆ ತಾಯಿಗೆ ಶಾಕ್. ಅವ್ರು ಕೇಳ್ತಾರೆ, ಅಲ್ವಾ ನೀನು ಬೆಂಗಳೂರಿಗೆ ಹೋಗೇ ಇಲ್ವಾ, ದುಡ್ಡು ಯಾಕೆ ವೇಸ್ಟ್ ಮಾಡಿದೆ ನೀನು, ಮತ್ತೆ ನೈಟ್ ಮನೆ ಕಡೆ ಬಂದು ಮಲ್ಕೊಂಡಿದ್ಯಲ್ಲ, ನಮ್ಗೆ ಹೇಳ್ಬೇಕಲ್ವಾ ನೀನು ಅಂತ ಅವರು ಒಂಥರ ಶಾಕಲ್ಲಿ ಕೇಳ್ತಾರೆ. ಕೆಲ್ಸಕ್ಕೆ ಯಾಕೆ ಹೋಗಿಲ್ಲ ನೀನು ಅಂತ ಅಂದಾಗ ಇವನಂತಾನೆ, ಇಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೆ, ಬಟ್ ಇಲ್ಲಿಗೆ ಹೇಗೆ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬೇಕಾದರೆ HR ಕಾಲ್ ಮಾಡಿ ಕೇಳಿ ಅಂತ ಅಂದಾಗ ಇವರು HR ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಕೇಳಿದಾಗ HR ಸಹ ಅಂತಾರೆ, ಬಂದಿದ್ರು, ಸೈನ್ ಎಲ್ಲ ಮಾಡ್ಕೊಂಡಿದ್ರು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಸೊ ಅದು ಅಪ್ರೂವಲ್ಗೆ ಹೋಗಿದೆ, ಆ್ಯಂಡ್ ಕ್ವಾರ್ಟರ್ಸ್ಗೆ ಹೋಗಿ ಇವರು ಸೈನ್ ಸಹ ಮಾಡಿದಾರಲ್ಲ ನೈಟ್ ಅಂತ ಅಂದಾಗ ಇವ್ರದ್ರಲ್ಲ ಯಾರು ಈ ವ್ಯಕ್ತಿ ಅಂತಾನೆ, ನಾನು ಹೇಗೆ ಬಂದೆ ನನಗೆ ಗೊತ್ತಿಲ್ಲ ಅಂದಾಗ ಆ HR ಅಂತಾರೆ, ಇಲ್ಲ ಮೋಸ್ಟ್ಲಿ ಇವನು ಫ್ಲೈಟ್ ಏನೋ ಹಿಡ್ಕೊಂಡು ನೈಟ್ ಬಂದಿರ್ಬೇಕು ನೋಡಿ ಅಂತ. ತಂದೆ ತಾಯಿಗಳಿಗೂ ಹಾಗೆ ಅನಿಸುತ್ತದೆ. ಬಟ್ ಇವನಂತಾನೆ, ಇಲ್ಲ ನಾನು ಹಾಗೇನು ಮಾಡಿಲ್ಲ, ಬೇಕಾದರೆ ನೀವು ವಾಚ್ಮನ್ಗೆ ಕೇಳಿ, ಅಲ್ಲಿ ಸೈನ್ ಇರುತ್ತೆ, ನಾನು ಒಳಗಡೆ ಹೋಗಿರೋ ಸೈನ್ ಅಷ್ಟೇ ಇರೋದು, ಅಲ್ಲಿ ನಾನು ಹೊರಗಡೆ ಬಂದಿರೋದು ಸೈನ್ ಇರಬೇಕಲ್ಲ, ಹಾಗಾದರೆ ಇನ್ ಆ್ಯಂಡ್ ಔಟ್ ಇರ್ಬೋದಲ್ಲ ಅಲ್ಲಿ ಅಂತ ಅಂದಾಗ ಇವರು ವಾಚ್ಮನ್ಗೆ ಕೇಳ್ತಾರೆ. ಆವಾಗ ವಾಚ್ಮನ್ ಅಂತಾರೆ, ಎಸ್ ಇವರು ಒಳಗಡೆ ಹೋಗಿರೋ ಸೈನ್ ಇದೆ, ಇವರು ಹೊರಗಡೆ ಬಂದಿರೋ ಸೈನ್ ಇಲ್ಲ, ಸೊ ಇವರು ಅಲ್ಲೇ ಇರಬೇಕು ರೂಮ್ನಲ್ಲಿ ಅಂದಾಗ ಇವನಂತಾನೆ, ಇಲ್ಲಪ್ಪ ನಾನು ಈ ಜೈಪುರ್ನಲ್ಲಿದ್ದೀನಿ, ನನಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಹೇಗೆ ಬಂದಿದ್ದೀನಿ ಅಂತ ಅಂದಾಗ ವಾಚ್ಮನ್ ಸಹ ಶಾಕ್, ಏನಿದು ಹೊಸ ಕೇಸ್ ಬಂತಲ್ಲ ಇಲ್ಲಿ ಅಂತ. ವಾಚ್ಮನ್ಗೆ ಒಂಥರ ಸೆಕ್ಯೂರಿಟಿಗೆ ಸವಾಲಾಗ್ಬಿಡ್ತಿದ್ದು. ಸೊ ಆಯಿತು ಅಂತ ಮತ್ತೆ ಈ ವ್ಯಕ್ತಿ HR ರಿಕ್ವೆಸ್ಟ್ ಮಾಡ್ಕೋತಾನೆ, ಸರ್ ಹೀಗೆ ಏನೋ ಆಗಿಬಿಟ್ಟಿದೆ, ನನಗೂ ತಿಳಿತಾ ಇಲ್ಲ, ನಾನು ಮತ್ತೆ ಇವಾಗ ಫ್ಲೈಟ್ ಹಿಡ್ಕೊಂಡು ಬರ್ತೀನಿ ಅಂತ ಅಂದಾಗ, ಆಯಿತು ಹಾಗಾದರೆ ಲೀವ್ ಲೆಟರ್ ಬರ್ಕೊಂಬ ನೀನು ಅಂತಾರೆ. ಅಲೋ ಮಾಡ್ತಾರೆ ಇವನಿಗೆ. ಇವನು ಬರ್ತಾನೆ, ಬಂದು ಮತ್ತೆ ಜಾಯ್ನಿಂಗ್ ಆಗ್ತಾನೆ, ತನ್ನ ಒಂದು ಕೆಲಸ ಮಾಡ್ತಾನೆ ಗೈಸ್. ಎಲ್ಲ ಮಾಡಿ ಇವನು ಮತ್ತೆ ರೂಮ್ಗೆ ಹೋಗಿ ಸೈನ್ ಮಾಡಿ ಮಲ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಜೈಪುರ್ನಲ್ಲಿ. ಮತ್ತೆ ಇವನು ಬಾಲ್ಕನಿ ಇಳಿದು ಬರ್ತಾನೆ. ಬಾಲ್ಕನಿ ಅಂತೀನಿ ನೋಡಿ ಗೈಸ್, ಇದು ಮೆಟ್ಲ ಇಳಿದು ಬರ್ತಾನೆ ಇವನು, ಆ ಒಂದು ರೌಂಡ್ ಮೆಟ್ಲ
ತಂದೆ ತಾಯಿ ಆಸ್ ಇಟ್ ಈಸ್ ಕಾಫಿನ ಕುಡ್ಕೊಂತ ಸೋಫಾ ಮೇಲೆ ಕೂತಿರ್ತಾರೆ. ಅವರಿಗೆ ಮತ್ತೆ ಏನಿದು ಮತ್ತೆ ಬಂದ್ಬಿಟ್ನ ಇವನು ಅಂತ ತಂದೆಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ ಗಾಯ್ಸ್, ಏನಿದು ಈ ಥರ ಮಾಡ್ತಾ ಇದ್ದಾನೆ ನನ್ನ ಮಗ ಅಂತ. ಆ್ಯಂಡ್ ಇವಾಗ ಇವನಂತಾನೆ ಮತ್ತೆ ನಾನು ಹೇಗೆ ಬಂದೆ ನನಗೆ ಗೊತ್ತಿಲ್ಲ ಅಂತ ಅಂತಾನೆ ಇವನು. ಅಂದು ಮತ್ತೆ ಎಚ್ ಆರ್ಗೆ ಕಾಲ್ ಮಾಡ್ತಾರೆ. ಆ್ಯಂಡ್ ಎಚ್ ಆರ್ಗೆ ಇವರು ಮತ್ತೆ ಗಾಯ್ಸ್ ಲೀವ್ ಕೇಳ್ತಾರೆ, ಒಂದಿನ ಪರ್ಮಿಷನ್ ಕೊಡಿ ಅಂತ. ಆಗ ಎಚ್ ಆರ್ ಅಂತಾರೆ, ಹೀಗಾದರೆ ಹೇಗೆ ನೀನು ಎವ್ರಿ ಡೇ ನೈಟ್ ಅಲ್ಲಿ ಮಲ್ಕೊಂಡು ಅಂತ ಹೇಳಿ ಇಲ್ಲಿ ಹೋಗ್ತೀಯಾ ನೀನು ಫ್ಲೈಟ್ ಹಿಡ್ಕೊಂಡು, ಮತ್ತೆ ಲೀವ್ ಕೇಳ್ತಾ ಇದೀಯಾ, 2ನೇ ದಿನಕ್ಕೆ ಹೇಗೆ ನಾನು ನಿಮಗೆ ಲೀವ್ ಗ್ರ್ಯಾಂಟ್ ಮಾಡೋದು ಅಂದಾಗ ಹೇಗೋ ಇವನು ರಿಕ್ವೆಸ್ಟ್ ಎಲ್ಲ ಮಾಡ್ಕೋತಾನೆ. ಅವರು ಮತ್ತೆ ಗ್ರ್ಯಾಂಟ್ ಮಾಡ್ತಾರೆ ಲೀವ್ಸ್. ಆ್ಯಂಡ್ ಇವಾಗ ಇವನು ಹೋಗ್ತಿರ್ಬೇಕಾದ್ರೆ ಡಿಸೈಡ್ ಮಾಡ್ತಾನೆ, ಇಲ್ಲ ನಾನು ಈ ಸತಿ ಏನಂದರೆ ನೈಟ್ ಮಲ್ಗೋದಿಲ್ಲ, ನಾನು ನೈಟ್ ಮಲಗಿದ್ರೆ ತಾನೇ ನಾನು ಈ ಒಂದು ಜೈಪುರ್ಗೆ ಬರೋದು, ನಾನು ಮಲ್ಗೋದೇ ಇಲ್ಲ ಅಂತ ಇವನು ಹೀಗೆ 3-4 ಸತಿ ಆದಮೇಲೆ ನೈಟ್ ಎಲ್ಲ ಗೈಸ್ ಕಾಫಿ ಪಬ್ಸ್ ಇದು ರೆಡ್ ಬುಲ್ ಏನಿಂತಲ್ಲ ಆ ಟೈಮ್ದು ಅದನ್ನೆಲ್ಲ ತಗೊಂಡು ಬಂದು ಕೂತ್ಕೋತಾನೆ. ಆ್ಯಂಡ್ ಆ ಕಂಪ್ನಿಯಲ್ಲಿ ಇವನು ವರ್ಕ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಇದೇ ಥರ ಇವನು ನೈಟ್ ಡ್ಯೂಟಿ ಸಹ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಗೈಸ್. ಸೊ ಮಾಡ್ತಾ ಇವನಿಗೆ ನಿದ್ದೆ ಬಂದಾಗೆಲ್ಲ ಕಾಫಿ ಕುಡಿಯೋದು. ಆ್ಯಂಡ್ ನಿಮಗೆ ಗೊತ್ತೇ ಇದೆ ಈ ಕಂಪ್ನಿಗಳಲ್ಲಿ ಹೇಗೆ ಅಂದರೆ ಫಿಲ್ಟರ್ ಕಾಫಿನ ಬಹಳನೇ ಇಟ್ಟಿರ್ತಾರೆ ಇವರು ಅಲ್ಲಲ್ಲಿ, ನಮ್ಮ ಒಂದು ವರ್ಕರ್ಸ್ ಸುಸ್ತಾಗಬಾರ್ದು ಅಂತ. ಕೆಫೆನ್ ಇಂಟೆಕ್ ಹೆಚ್ಚಿಗೆ ಆಗ್ತಾ ಹೋದರೆ ಏನಾಗುತ್ತದೆ ಅಂದರೆ ವರ್ಕ್ ಎಫಿಷಿಯನ್ಸಿ ಹೆಚ್ಚಾಗುತ್ತದೆ ಅಂತ ಒಂದು ನಂಬಿಕೆ. ಸೊ ಹಾಗಾಗಿ ಅಲ್ಲಲ್ಲಿ ಟೀ ಮತ್ತು ಚಹಾದ ವ್ಯವಸ್ಥೆ ಭಾಳ ಇರುತ್ತೆ. ಚಹಾ ಅಂತೀನಿ ನೋಡಿ ಗೈಸ್, ಕಾಫಿದು ವ್ಯವಸ್ಥೆ ಭಾಳ ಇರುತ್ತೆ. ಸೊ ಇವನು ಕಾಫಿ ಎಲ್ಲ ಕುಡಿತಾನೆ, ಕಣ್ಣೆಲ್ಲ ಕೆಂಪಗಾಗೋಕೆ ಸ್ಟಾರ್ಟ್ ಆಗುತ್ತೆ, ನಿದ್ದೆನೇ ಇಲ್ಲ ಗಾಯ್ಸ್. 2 ದಿನ ಇವನು ಹೇಗೋ ಕಂಟ್ರೋಲ್ ಮಾಡಿಬಿಟ್ಟ. ಮತ್ತೆ ಏನಂದರೆ ಇವಾಗ ಹೋಗ್ಬೇಕಲ್ಲ ಗಾಯ್ಸ್ ಮಲ್ಗೋಕೆ, ಎಷ್ಟೊತ್ತಿದ್ರು ಮಲಗಬೇಕು ನೋಡಿ. ಸೊ ಇವನು ಮಲಗ್ತಾನೆ, ಮಲಗಿದ್ರೆ ಹೇಳೋದೇ ಇವನು ಜೈಪುರ್ನಲ್ಲಿ. ಸೊ ಹೀಗಾದಾಗ ಫೈನಲಿ ಅವರಿಗೂ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಇದೇನೋ ಇದೆ. ಯಾಕಂದರೆ ಎಂಟ್ರಿ ಆ್ಯಂಡ್ ಔಟ್ ಇರಬೇಕಲ್ಲ ಗೈಸ್, ಫ್ಲೈಟ್ ಬಂದರೆ ಫ್ಲೈಟ್ದು ಟಿಕೆಟ್ ಇರಬೇಕಲ್ಲ. ಇಲ್ಲ, ಇವನು ಫಿಸಿಕಲಿ ಟೆಲಿಪೋರ್ಟ್ ಆಗ್ತಾ ಇದ್ದಾನೆ ಒಂದು ಪ್ಲೇಸ್ನಿಂದ ಒಂದು ಪ್ಲೇಸ್ಗೆ. ಅವ್ರ ತಂದೆ ತಾಯಿಗೂ ಅನಿಸಿರ್ಬೋದು, ಇಲ್ಲ ನಿಮಗೆ ಅನಿಸ್ಬೋದು ಏನು ಇವನು ಹ್ಯಾಕರ್ ಥರ ಕಾಣ್ತಾ ಇದ್ದಾನಲ್ಲಂತ. ಈ BGMIನಲ್ಲಿ ಆಡ್ತಿರ್ಬೇಕಾದ್ರೆ ಹ್ಯಾಕರ್ಗಳು ಹೇಗೆ ಟೆಲಿಪೋರ್ಟ್ ಆಗ್ತಾರಲ್ಲ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ, ಆ ಥರ ಆಗ್ತಾ ಇದೆ ಒಂದು ಸೀನು. ಸೊ ಆಯಿತು, ಇವರು ಒಂದು ಏನಿರ್ತಾರಲ್ಲ ಈ ಡಾಕ್ಟ್ರಿಗೂ ತೋರಿಸ್ತಾರೆ, ಮತ್ತು ಕೆಲವೊಂದಿಷ್ಟು ತಾಂತ್ರಿಕರು ಇವ್ರಿಗೆ ತೋರಿಸ್ತಾರೆ. ಅವರು ಸಲಹೆ ಕೊಡ್ತಾರೆ ಏನಂದರೆ, ನೋಡಿ ನೀವು ಬೇರೆ ಕಡೆ ಇವನನ್ನು ಕಳಿಸಿ ಬೇರೆ ಜಾಗಕ್ಕೆ ಅಂತ. ಆವಾಗ ಇವನು ಮತ್ತೆ ತನ್ನ ಒಂದು ಏನಿರುತ್ತಲ್ಲ ಅದು ಟ್ರಾನ್ಸ್ಫರ್ ಈ ಪುಣೆ ಸೈಡೆಲ್ಲ ಮಾಡ್ಕೋತಾನೆ ಗೈಸ್. ಪುಣೆ ಸೈಡೆಲ್ಲ ಮಾಡ್ಕೊಂಡಾಗ ಸೊ ಅಲ್ಲಿ ಸಹ ಸೇಮ್, ಇವನು ಅಲ್ಲಿ ಮಲ್ಕೊಂಡ್ರೆ ನೈಟ್ ಬೆಳಗ್ಗೆ ಜೈಪುರ್ನಲ್ಲೇ ಹೇಳ್ತಾ ಇರ್ತಾನೆ. ಇವರಿಗೆ ಒಂಥರ ಇದರಿಂದ ಹೇಗೆ ಇದು ಮಾಡೋದು. ಕಂಪ್ನಿ ಸಹ ಚೇಂಜ್ ಮಾಡ್ತಾರೆ, ಅಂದರೆ ಬೆಂಗಳೂರಿನ ಲೊಕೇಶನ್ ಚೆನ್ನಾಗಿರ್ಲಿಕ್ಕಿಲ್ಲ ಅಂತ ಹೇಳಿದರು, ಬಟ್ ಇವಾಗ ಪುಣೆದು ಲೊಕೇಶನ್ ಹಾಗೆ ಆಯಿತು. ಮತ್ತು ಹೈದರಾಬಾದ್ಗೆ ಹಾಕ್ತಾನೆ, ಅಲ್ಲಿ ಹಾಗೆ ಎಲ್ಲ ಕಡೆಗಳಲ್ಲೂ ಹಾಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಸತ್ತು ಗಾಯ್ಸ್ ನೋಡಿ ಟೈಮ್ ಕೂಡಿ ಬಂದಾಗ ಒಬ್ಬ ಸಾಧುವಿನ ಕಾಂಟ್ಯಾಕ್ಟ್ ಸಿಗುತ್ತದೆ. ಸೊ ಇವರು ಆ ಸಾಧು ಹತ್ರ ಹೋಗ್ತಾರೆ. ಹೋಗಿ ಅವ್ರ ಎದುರುಗಡೆ ಕೂತ್ಕೊಂಡ್ರೆ ಆ ಸಾಧು ಕೇಳ್ತಾರೆ, ನೀನು ವರ್ಕಿಗೆ ಹೋಗ್ತಾ ಇದೆಯಲ್ಲ ಬೆಂಗಳೂರಿಗೆ, ಅದಕ್ಕಿಂತ ಮೊದಲು ನೀನು ಯಾರ್ಯಾರಿಗೆ ಭೇಟಿಯಾಗಿದ್ದೀಯಾ ಹೇಳು ಅಂದಾಗ ಇವನು ಹೀಗೆ ನಾನು ಫ್ರೆಂಡ್ಸ್ಗೆ ಭೇಟಿಯಾಗಿದೆ, ನನ್ನ ತಂದೆ ತಾಯಿಗಳ ಜೊತೆ ಟೈಮ್ ಕಳೆದಿದ್ದೀನಿ, ಮತ್ತೆ ಇಷ್ಟೇ ಅಂತ ಅಂತಾನೆ. ಅಂದಾಗ ನೀನು ಯಾವುದಾದ್ರೂ ಹೆಣ್ಣಿನ ಹಿಂದೆ ಹೋಗಿದ್ದೀಯೋ ಏನೋ ಅಂತ ಕೇಳ್ತಾರೆ. ಕೇಳಿದಾಗ ಇವನಂತಾನೆ, ನಾನು ನೈಟ್ ಸಿಗರೇಟ್ ಸೇದಬೇಕಾದ್ರೆ ನಮ್ಮ ಪಕ್ಕದ ಬಾಲ್ಕನಿಯಲ್ಲಿ ಒಂದು ಹುಡುಗಿ ಬಂದು ನಿಂತ್ಕೋತಾ ಇದ್ಲು, ಆ್ಯಂಡ್ ಅವಳು ಇವಾಗ ಕಾಣ್ತಾ ಇಲ್ಲ ಅಂತ ಅಂದಾಗ ಆ ಸಾಧು ಹೀಗೆ ವಿಚಾರ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಇವ್ರ ತಂದೆ ತಾಯಿ ಅಂತಾರೆ, ನಮ್ಮ ಪಕ್ಕದ ಬಾಲ್ಕನಿಯಲ್ಲ ಅಂದಾಗ ಇವ್ರಿಗೊಂಥರ ಆಯಿತು. ಯಾಕಂದರೆ ಆ ಒಂದು ಮನೆಯಲ್ಲಿ ಏನು ಇವ್ರ ಪಕ್ಕದ ಮನೆ ಇದೆಯಲ್ಲ ಅಲ್ಲಿ ಯಾರೂ ವಾಸವಾಗಿಲ್ಲ, ಅದು 3-4 ವರ್ಷ ಆಯಿತು ಹಾಗೆ ಖಾಲಿ ಬಿದ್ದಿದೆ ಅಂತ ಇವ್ರ ತಂದೆ ತಾಯಿ ಆ ಸಾಧುಗೆ ಹೇಳ್ತಾರೆ. ಆವಾಗ ಆ ಸಾಧು ಏನೋ ಒಂದು ದಿವ್ಯ ದೃಷ್ಟಿಯನ್ನು ಹಾಕ್ಕೊಂಡು ಅಂತಾರೆ, ಹೀಗೆ ಆ ಒಂದು ಮನೆಯಲ್ಲಿ ಒಬ್ಬ ಹೆಣ್ಮಗಳಿದ್ಲು, ಆ್ಯಂಡ್ ಆಕೆಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಸೊ ಅವನು ಆಕೆಗೆ ಚೀಟ್ ಮಾಡಿ ಹೋದ, ಆ್ಯಂಡ್ ಹೋದ ಕೂಡಲೇ ಇವಳೇನು ಮಾಡ್ತಾಳೆ ಅಂದರೆ ತಾನು ಸೂಸೈಡ್ ಮಾಡ್ಕೋತಾಳೆ. ಸೊ ಸೂಸೈಡ್ ಮಾಡ್ಕೊಂಡ ತಕ್ಷಣವೇ ಈಕೆಗೆ ಏನು ಅರ್ಥ ಆಗುತ್ತದೆ ಅಂದರೆ ತನ್ನ ಬಾಯ್ ಫ್ರೆಂಡ್ ಈಕೆಗೆ ಚೀಟ್ ಮಾಡಿ ಹೋಗಿಲ್ಲ, ಅಂದರೆ ಇವನು ಚೀಟ್ ಮಾಡಿದ ಅಂತ ಅವಳು ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಬಟ್ ಅದು ಹಾಗಾಗಿರೋದಿಲ್ಲ. ಏನಂದರೆ ಅವನು ರೋಡ್ ಮಧ್ಯೆ ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತದೆ, ಆ್ಯಂಡ್ ಅವನು ಡೆಡ್ ಆಗಿರ್ತಾನೆ. ಆ ನ್ಯೂಸ್
ಎಲ್ಲಿ ಹರಡಿರೋದಿಲ್ಲ. ಒಂಥರ ವಿಚಿತ್ರವಾಗಿ ಅವನು ಸದ್ ಬಿದ್ದಿರ್ತಾನೆ. ಹಾಗಾಗಿ ಅದು ಈಕೆಗೆ ಗೊತ್ತಿರೋದಿಲ್ಲ, ಇವಳು ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಬಟ್ ಆಕೆಗೆ ಅರ್ಥ ಆಗುತ್ತೆ ಹೀಗೆ ಸತ್ ಬಿಟ್ಟಲ್ಲ ಇವನು ಅಂತ. ಸೊ ಇವಳು ಎಲ್ಲಿ ಸೂಸೈಡ್ ಮಾಡ್ಕೊಂಡಿದ್ಲಲ್ಲ ಅದೇ ಮನೆಯಲ್ಲಿ ಇವಳು ಅಡ್ಡಾಡ್ತಾ ಇರ್ತಾಳೆ. ಆ್ಯಂಡ್ ಇವನು ತನ್ನ ಒಂದು ಎಂಜಿನಿಯರಿಂಗ್ ಡೇಸ್ ಮುಗಿದ ತಕ್ಷಣ ಇವನು ಸೀದಾ ಎಲ್ಲಿಗೆ ಬಂದಿದ್ದಾನೆ, ಈ ಜೈಪುರ್ನ ಮನೆಗೆ. ಆವಾಗ ಇವಳಿಗನ್ಸಿದೆ ತನ್ನ ಬಾಯ್ ಫ್ರೆಂಡೇ ಬಂದ್ಬಿಟ್ಟಿದ್ದಾನಂತ. ಸೊ ಇವನ್ ಜೊತೆ ಅಟ್ರಾಕ್ಷನ್ ಆಗಿ ಇವನ್ ಜೊತೆ ಲವ್ ಎಲ್ಲ ಆಗಿ ಈಗ ಆಕೆಗೆ ಒಂಥರ ಕನ್ಸರ್ನ್ ಇದೆ ಇವನ್ ಮೇಲೆ, ಇವನನ್ನು ಕಳ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ. ಹಾಗಾಗಿ ಆ ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ, ಆ ಒಂದು ಮೃತ ಆತ್ಮ ಏನ್ ಮಾಡ್ತಾಳೆ ಅಂದ್ರೆ, ಇವನ್ ನೈಟ್ ಹೋಗಿ ಆ ಒಂದು ರೂಮ್ನಲ್ಲಿ ಮಲ್ಕೊಂಡ್ರೆ ಸೇಫ್ಟಿ ಸಲುವಾಗಿ ಅವನ ಥರ ಇವನು ಹೋಗ್ಬಿಟ್ರೆ ಏನಾದರೂ ಆದರೆ ಅಂತ ಒಂದು ಕಾಳಜಿಯ ಸಲುವಾಗಿ ಇವನನ್ನು ಅವಳು ಎತ್ಕೊಂಡ್ಬರ್ತಾಳೆ, ಬಂದು ಈ ಒಂದು ರೂಮ್ನಲ್ಲಿ ಹಾಕ್ತಿರ್ತಾಳೆ. ಡೈಲಿ ಇದೇ ಥರ ಆಗ್ತಾ ಇದೆ ಅಂತ ಅಂದಾಗ ಇವರೆಲ್ಲ ಶಾಕ್. ಇನ್ನೇನು ಮಾಡೋದು ಸ್ವಾಮೀಜಿ ಅಂತ ಅಂದಾಗ, ಏನು ಮಾಡೋಕ್ಕಾಗೋದಿಲ್ಲ, ಜಸ್ಟ್ ನಾನು ಕೆಲವೊಂದು ರಿಚುವಲ್ಸ್ ಮಾಡ್ತೀನಿ ಆ್ಯಂಡ್ ಕೆಲವೊಂದು ತಾಯ್ತಗಳನ್ನು ಕೊಡ್ತೀನಿ, ಅದನ್ನು ಇವನು ಕಟ್ಕೋಬೇಕು. ಇದು ವರ್ಕೌಟ್ ಆಗುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ ನೋಡೋಣ ಅಂತಾರೆ. ಆಯಿತು ಏನು ಹೇಳಿ ಅಂದಾಗ, ಇವನನ್ನು ಫಸ್ಟ್ ಈ ದೇಶದಿಂದ ಹೊರಗೆ ಹಾಕಿ ಅಂತಾರೆ. ಈ ದೇಶಕ್ಕೆ ಇವನು ಮತ್ತೆ ಬರೋ ಹಾಗಿಲ್ಲ ಅಂತ ಇವನಿಗೆ ತಾಯಿತಗಳನ್ನು ಕಟ್ತಾರೆ, ಕುಂಕುಮ ಎಲ್ಲ ಹಾಕಿ ಅವರು ಅಮೇರಿಕಾಗೆ ಇವನು ಒಂದು ಕಂಪ್ನಿಗೆ ಕಳಿಸ್ತಾರೆ. ಕಳಿಸಿದ ತಕ್ಷಣ ಆ ಒಂದು ಸಾಧು ಅಂತಾರೆ, ನೋಡು ನೀನು ಅಪ್ಪಿ ತಪ್ಪಿ ಈ ಕಡೆ ಬರೋ ಹಾಗಿಲ್ಲ, ಭಾರತಕ್ಕೆ ನೀನು ಕಾಲಿಡೋ ಹಾಗಿಲ್ಲ. ಆ ಒಂದು ಘೋಸ್ಟ್ ಎಂಟಿಟಿದು ಇಂತಿಷ್ಟಂತ ರೇಂಜ್ ಇರುತ್ತದೆ. ಸೊ ಅದು ಅಲ್ಲಿಗೆ ಬರೋಕ್ಕೆ ಆಗೋದಿಲ್ಲ. ಹಾಗಾಗಿ ನೀನು ಅಲ್ಲೇ ಇರಬೇಕು, ಈ ಕಡೆ ಬರೋ ಹಾಗಿಲ್ಲ. ಆ್ಯಂಡ್ ಏನಂದರೆ ಇಂಪಾರ್ಟೆಂಟ್ ಥಿಂಗ್, ಈ ತಾಯ್ತಗಳನ್ನು ನೀನು ತೆಗೆಯೋ ಹಾಗಿಲ್ಲ. ಸೊ ಅಂದಿನಿಂದ ಗೈಸ್ ಆ ವ್ಯಕ್ತಿ ತಾಯ್ತಗಳನ್ನು ಮೇಂಟೈನ್ ಮಾಡ್ತಾ ಇದ್ದಾನಂತೆ. ಆ್ಯಂಡ್ ಇವಂದು ಏನಂದರೆ ಒಂದು ವರ್ಕ್ ಎಫಿಷಿಯನ್ಸಿ ಭಾಳ ಸ್ಟ್ರಾಂಗ್ ಇದೆ, ಅಕ್ಯುರೇಸಿ ಎಲ್ಲ ಇದೆ ಗೈಸ್. ಹಾಗಾಗಿ ಕಂಪ್ನಿಯವರು ಇವನನ್ನು ಬಿಟ್ಕೊಡೋಕೆ ತಯಾರಿಲ್ಲ. ಅವರು ಇವನಿಗೆ ತನ್ನ ಒಂದು ಏನು ಡ್ರೆಸ್ಸಿಂಗ್ ಸ್ಟೈಲ್ ಇದೆಯಲ್ಲ ಅದನ್ನು ಮೇಂಟೈನ್ ಮಾಡೋದಕ್ಕೆ ಬಿಟ್ಟಿದ್ದಾರಂತೆ. ಸೊ ಈ ಥರ ಆಗುತ್ತದೆ. ಈ ಒಂದು ಸ್ಟೋರಿ ಹೀಗಿತ್ತು ಗೈಸ್. ಆ್ಯಂಡ್ ನಿಮಗೆ ಅನ್ನಿಸ್ಬೋದು ಏನಿದು ಈ ಥರನೂ ಇದೆ ಅಂತ. ನನಗೂ ನಂಬೋಕ್ಕಾಗಲಿಲ್ಲ. ಬಟ್ ಗೈಸ್ ಇದನ್ನು ಓದಿದ ಮೇಲೆ ನನಗೂ ಅನ್ನಿಸ್ತು ಹೇಳ್ಕೋಬೇಕು, ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಹಾಗಾಗಿ ನಾನು ಹೇಳ್ಕೊಂಡಿದ್ದೀನಿ. ಆ್ಯಂಡ್ ನೀವಿಲ್ಲಿ ಹೇಳ್ಬೋದು ಈ ಒಂದು ಘೋಸ್ಟ್ಗೆ ವೀಸಾ ಇರಲಿಕ್ಕಿಲ್ಲ, ಹಾಗಾಗಿ ಅದು ಅಲ್ಲಿ ಹೋಗೋಕ್ಕಾಗಿರ್ಲಿಕ್ಕಿಲ್ಲ ಅಂತ ಅಮೇರಿಕಾಗೆ. ಈ ಥರ ಎಲ್ಲ ನೀವು ಫನಿ ಹೇಳ್ಬೋದು. ನಿಮಗೇನು ಅನ್ನಿಸುತ್ತದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ಹೇಳಿ ಗಾಯ್ಸ್, ಈ ಸ್ಟೋರಿ ಹೇಗಿತ್ತು ಅಂತ. ಮತ್ತೊಂದು ವಿಚಾರ, ಇಂಥ ಗೋಸ್ಟ್ ನಿಮಗೆ ಸಿಕ್ಕರೆ ನೀವೇನು ಮಾಡ್ತೀರಾ ಅನ್ನೋದನ್ನು ಸಹ ಕಾಮೆಂಟ್ನಲ್ಲಿ ಹೇಳಿ. ಸೊ ಇಂಥದ್ದೇ ಒಂದು ಹಾರರ್ ಸ್ಟೋರೀಸ್ಗಳಿಗಾಗಿ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಮೋಟಿವೇಶನ್ ಆಗುತ್ತದೆ. ನಮ್ಮದು ಒಂದು ಥರ ಲೈಕ್ಸು, ಶೇರ್ಸು ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ಆಗ್ತಾ ಹೋದರೆ ಮೋಟಿವೇಶನ್ ಆಗಿ ನಾವು ಇನ್ನೂ ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ಇದು ಅರ್ಧಕ್ಕೆ ಸ್ಟಾಪ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಗಾಯ್ಸ್ ಅಂತ ಹೇಳ್ತಾ ಗಾಯ್ಸ್, ಏನಂದರೆ ನೀವೆಲ್ಲರೂ ನನ್ನ ಒಂದು ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಲ್ಲ ಪಟ್ ಅಂತ ದಿನಕ್ಕೆ 1-2 ಆಗ್ತಾ ಇದ್ದಾವೆ. ಸೊ ನನಗೂ ಎಲ್ಲೋ ಒಂದು ಕಡೆ ಖುಷಿ ಇದೆ. ಹೀಗೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಗಾಯ್ಸ್.